ಮಳವಳ್ಳಿಯ ಶಾಂತಿ ಕಾಲೇಜಿನ ವಿಶಾಲವಾದ ಆವರಣ ಇಂದು ಭಕ್ತಿ ಮತ್ತು ವೈಚಾರಿಕತೆಯ ಸಂಗಮಕ್ಕೆ ಸಾಕ್ಷಿಯಾಯಿತು. ಆದಿಜಗದ್ಗುರು ಶಿವರಾತ್ರೀಶ್ವರ ಶಿವಯೋಗಿಗಳ ಜಯಂತ್ಯೋತ್ಸವದ ಅಂಗವಾಗಿ ಆಯೋಜಿಸಲಾಗಿದ್ದ ಈ ಸಮಾರಂಭದಲ್ಲಿ ಸಾವಿರಾರು ಭಕ್ತರು ಪಾಲ್ಗೊಂಡಿದ್ದರು. ಕಾರ್ಯಕ್ರಮವನ್ನ ಉದ್ಘಾಟಿಸಿ ಮಾತನಾಡಿದ ಲೋಕ್ಪಾಲ್ ಸದಸ್ಯ ನಾರಾಯಣ್ ಸ್ವಾಮಿ ಅವರು ಮಾರ್ಮಿಕ ನುಡಿಗಳನ್ನು ಕೂಡ ಆಡಿದರು. 10ನೇ ಶತಮಾನದಲ್ಲಿ ನಮ್ಮಲ್ಲಿ ಸಮಾನತೆಯ ಕನಸನ್ನ ಕಂಡಿದ್ದ ಇತಿಹಾಸ ಕೂಡ ಇದೆ. ಆದರೆ ಸಂವಿಧಾನದ ಆಶಯಗಳು ಇಂದಿಗೂ ಪೂರ್ಣ ಪ್ರಮಾಣದಲ್ಲಿ ಜನಸಾಮಾನ್ಯರಿಗೆ ತಲುಪದಿರುವುದು ತುಂಬಾ ದುರಾದೃಷ್ಟಕರ ಎಂದು ಅವರು ವಿಷಾದವನ್ನು ಕೂಡ ವ್ಯಕ್ತಪಡಿಸಿದರು. ಭಾರತೀಯ ಸಂಸ್ಕೃತಿಯ ಮೌಲ್ಯಗಳನ್ನ ಉಳಿಸುವಲ್ಲಿ ಮಠ ಮಾನ್ಯಗಳ ಪಾತ್ರ ಬಹು ದೊಡ್ಡದಾಗಿದೆ ಎಂದು ಕೂಡ ಹೇಳಿದರು. ಒಟ್ನಲ್ಲಿ ಮೌಲ್ಯಯುತ ಭಾಷಣಗಳು ಹಾಗೂ ಗಣ್ಯರ ಉಪಸ್ಥಿತಿಯಿಂದಾಗಿ ಮಳವಳ್ಳಿಯ ಈ ಜಯಂತಿ ಮಹೋತ್ಸವವು ಜನರಲ್ಲಿ ಹೊಸ ಆಲೋಚನೆ ಮತ್ತು ಸಾಂಸ್ಕೃತಿಕ ಪ್ರಜ್ಞೆಯನ್ನ ಮೂಡಿಸುವಲ್ಲಿ ಅತ್ಯಂತ ಯಶಸ್ವಿಯಾಯಿತು.